ಮಿತ್ರ ನಮಸ್ಕಾರ. ರೆಗ್ಯುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ HRMS 2.0ದಲ್ಲಿ ಹೊಸದಾಗಿ ನೀವು ಮಾಡಿಸ್ಕೊಂಡಿರತಕ್ಕಂತಹ LIC ಮಾಹಿತಿಯನ್ನು ಅಂದರೆ LIC ಪಾಲಿಸಿಯ ಮಾಹಿತಿಯನ್ನು ಹೇಗೆ HRMS 2ನಲ್ಲಿ ಅಪ್ಡೇಟ್ ಮಾಡಬಹುದು ಅನ್ನೋವಂಥದ್ದನ್ನು ಕುರಿತು ನಾವಿವತ್ತು ತಿಳಿಯೋಣ. ಸೊ ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು. ಈ ಹಿಂದೆ ನೀವು HRMS 1ನಲ್ಲಿ ಹಾಕಿರುವಂಥ ಮಾಹಿತಿ ಇಲ್ಲಿ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳು ಕಾಣುತ್ತೆ. ಏನು ಕಾಣುತ್ತೆ ಅಂತ ಹೇಳಿದರೆ, ಇಲ್ಲಿ ನೀವು ಪಾಲಿಸಿಯ ಎಂಡ್ ಡೇಟನ್ನು ಕೊಡ್ಬೋದು. HRMS 1ನಲ್ಲಿ ನಾವಾಗೇ ನೆನಪು ಮಾಡಿಕೊಂಡು ನಾವು ಪಾಲಿಸಿಯನ್ನು ಮೆಚ್ಯೂರ್ಡ್ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಎಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಹಂಗಲ್ಲ. ಇಲ್ಲಿ ನೀವೇನು ಮಾಡ್ಬೋದು, ನೀವೇ ಎಂಡ್ ಡೇಟನ್ನು ಕೊಡ್ಬೋದು ಮತ್ತು ಇತರೆ ಮಾಹಿತಿಗಳನ್ನು ತುಂಬೋದು. ಸೊ ಅದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವಿನ್ನು ನಮ್ಮ ರೆಗ್ಯುಟೆಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ HRMS 1, HRMS 2 ಮತ್ತು K2ಗೆ ಸಂಬಂಧಪಟ್ಟಿರತಕ್ಕಂತಹ ಸರ್ಕಾರಿ ನೌಕರರ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಓಕೆ, ಈಗ ನೀವು HRMS 2.0ದ ಹೋಮ್ ಪೇಜಲ್ಲಿ ನಿಮಗೆ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತ ಕಾಣುತ್ತೆ. ಅದನ್ನು ಒತ್ತಿದರೆ ನಿಮಗೆ ಮೆನು ಐಕಾನ್ ಕಾಣುತ್ತೆ. ಸೊ ಈ ಮೆನು ಐಕಾನ್ನಲ್ಲಿ ನೀವು ಇನ್ಶೂರೆನ್ಸ್ ಅಂತ ಇರುತ್ತೆ, ಅದರಲ್ಲಿ ಇನ್ಶೂರೆನ್ಸ್ ಅಪ್ಲಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಒತ್ತಿ. ಸೊ ಅದರ ಮೇಲೆ ಒತ್ತಿದ ತಕ್ಷಣ ನಿಮಗೆ ಅಲ್ಲಿ ಸರ್ಚ್ ಎಂಪ್ಲಾಯ್ ಅಂತ ಬರುತ್ತೆ. ಉಳಿದಿದ್ದು ಯಾವನ್ನು ನೀವು ಎಂಟ್ರಿ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಸರ್ಚ್ ಎಂಪ್ಲಾಯ್ ಅಂತ ಕೊಡ್ತೀರಲ್ವಾ, ಆ ಸರ್ಚ್ ಎಂಪ್ಲಾಯ್ನಲ್ಲೇ ನಿಮ್ಮ ಯಾರೋ ಒಬ್ಬ ಎಂಪ್ಲಾಯ್ ಇಲ್ಲಿ ಕಾಣಿಸ್ಕೊಳ್ತಾರೆ. KJD ನಂಬರ್ ಹಾಕಿದರೆ ಆ ಎಂಪ್ಲಾಯರ್ ಅವರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಬರುತ್ತೆ, ಕೆಳಗಡೆ ಅವ್ರ ಮಾಹಿತಿ ಬರುತ್ತೆ, ಅಲ್ಲಿಂದ ನೆಕ್ಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಒತ್ತಿದರೆ ನೀವು ನೆಕ್ಸ್ಟ್ ಎಲ್ಲಿಗೆ ಬರ್ತೀರಾ, ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅಂತ ಇರುತ್ತೆ. ಯೂಶ್ವಲಿ ನೀವು ಎಲ್ಲ ಫೈಲ್ ಕ್ರಿಯೇಟನ್ನು ಇದೇ ಥರದಲ್ಲಿ ಮಾಡೋದಾಗಿರುತ್ತೆ. ಈ ಹಿಂದೆ ಏನಾದರೂ ಫೈಲ್ ಕ್ರಿಯೇಟ್ ಮಾಡಿದರೆ ನಿಮಗೆ ಎಕ್ಸಿಸ್ಟಿಂಗ್ ಫೈಲಲ್ಲಿ ಸಿಗುತ್ತದು. ಸೊ ಆ ಎಕ್ಸಿಸ್ಟಿಂಗ್ ಫೈಲಲ್ಲಿ ನಿಮಗೆ ಯಾವುದು ಸಂಬಂಧಪಟ್ಟಿದೆಯೋ ಆ ಫೈಲನ್ನು ನೀವಿಲ್ಲಿ ನೋಡ್ಕೊಳ್ಳಿ. ಸೊ ಅಲ್ಲಿ ಮತ್ತೆ ನೀವು ಆ್ಯಡ್ ಫೈಲ್ ಅಂತ ಕೊಡಿ. ಆ್ಯಡ್ ಫೈಲ್ ಅಂತ ಕೊಡಲೇಬೇಕು. ಸೊ ಫೈಲ್ ಸಕ್ಸಸ್ಫುಲಿ ಆ್ಯಡ್ ಆಗಿದೆ. ಮತ್ತೆ ನೀವು ಓಕೆಯನ್ನು ಕೊಡಿ. ಸೊ ನೋಡಿ, ಸೆಲೆಕ್ಟೆಡ್ ಎಂಪ್ಲಾಯ್ ಫಾರ್ ಇನ್ಶೂರೆನ್ಸಿಗೆ ಆ ಎಂಪ್ಲಾಯ್ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಇದೆ. ಮತ್ತೆ ನೀವಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಸೊ ಇದು ನಾವೀಗ ತುಂಬಬೇಕಾಗಿರ್ತಕ್ಕಂಥ ಮಾಹಿತಿನೇ ಇದಾಗಿರುತ್ತೆ. LIC ಡೀಟೇಲ್ಸ್ ಅಂತ, ಇಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸ್ ತಗೊಳ್ಳಿ, LIC. ಸೊ ನಾವು LIC ಅಂತ ತಗೊಳ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ಏನಾದರೂ ಇದ್ದರೆ ಅದರಲ್ಲಿ ತುಂಬಬಹುದು ನೀವು. LIC ಅಂತ ಇದೆ. ತದನಂತರದಲ್ಲಿ ಇಲ್ಲಿ LIC ನಿಮ್ಗೆ ಪಾಲಿಸಿ, ನಿಮ್ಮ ಬಾಂಡ್ ಇದೆಯಲ್ಲ, ಆ ಬಾಂಡನ್ನು ನೋಡಿಕೊಂಡು ನೀವು ಈ ಒಂದು ಮಾಹಿತಿನ ತುಂಬಬೇಕಾಗುತ್ತೆ. ಇಲ್ಲಿ LICಯಲ್ಲಿ ಯಾವ ಪ್ರಕಾರದಲ್ಲಿ ನಿಮಗೆ ಪಾಲಿಸಿ ಆಗಿರುತ್ತೆ ಅಂತ ನೋಡ್ಕೊಳ್ಳಿ. LIC ಆನಂದು ಅವು ಇವು ಏನೇನೋ ಇರ್ತಾವಲ್ವ, ಅದರಲ್ಲಿ ನಿಮ್ದು ಯಾವುದು ಅಂತ ಅಲ್ಲಿ ಜೀವನ ಆನಂದು ಅಥವಾ ಮತ್ತೊಂದು ನೋಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನೀವು ಮಂತ್ಲಿ ಕಟಾವ್ ಆಗಬೇಕಾ ಅಥವಾ ಹಾಫ್ ಇಯರಾ ಫುಲ್ ಇಯರ್ಲಿನ ಅನ್ನೋವಂಥದ್ದನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ರಿಮಾರ್ಕ್ಸನ್ನು ಹಾಕಿ ಇನ್ನು ಇಲ್ಲಿ ಕಾಣಿಸ್ಕೊಳ್ಳುವಂಥ ಎಲ್ಲ ಮಾಹಿತಿಯನ್ನು ತುಂಬಬೇಕು. ಇಲ್ಲಿ ನಿಮ್ಮ LIC ಬಾಂಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಫ್ಯಾಮಿಲಿ ರಿಲೇಷನ್ಶಿಪ್ ಅಂತ ಇದೆಯಲ್ಲ, ಅವ್ರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನೀವು. ಸೊ ಇದೊಂದು ರೀತಿಯಲ್ಲಿ ನಾಮಿನಿ ಅಂತ ಅಂದ್ಕೊಂಡ್ರೂ ತಪ್ಪಿಲ್ಲ. ಸೊ ಈ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಗಳಿದ್ದರೆ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನೀವು ನೆಕ್ಸ್ಟ್ ಇದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಇನಿಷಿಯೇಟರ್ ರೋಲಿಂದ ಮತ್ತು ವೆರಿಫೈಯರ್ ರೋಲಿಗೆ ಹೋಗುತ್ತೆ. ವೆರಿಫೈಯರಿಂದ ಅಪ್ರೂವರ್ ರೋಲಿಗೆ ಹೋಗುತ್ತೆ. ಅಪ್ರೂವರ್ ರೋಲಲ್ಲಿ ನೀವು ಮುಗಿಸಿದ್ರಿ ಈ ಕೆಲಸ ಅಂತ ಹೇಳಿದರೆ ನಿಮಗೆ ಪೇ ರೋಲಲ್ಲಿ ನಿಮಗೆ ಸ್ಯಾಲ್ರಿ ಬಿಲ್ ಜೊತೆಗೆ ಅದು ಕಾಣಿಸ್ಕೊಳ್ಳುತ್ತೆ, ನೀವೇನು ಮಾಹಿತಿಯನ್ನು ಅಪ್ಡೇಟ್ ಮಾಡಿರ್ತೀರೋ ಅದು. ಸೊ ಇದು ನಾವು ಇನ್ಶೂರೆನ್ಸ್ ಡೀಟೇಲ್ಸನ್ನು ಅಥವಾ LIC ಇನ್ಶೂರೆನ್ಸಲ್ಲಿ ಸುಮಾರಷ್ಟು ಬರ್ತವೆ. ನಾವು ಪರ್ಟಿಕ್ಯುಲರಾಗಿ LIC ಡೀಟೇಲ್ಸನ್ನು ಇಲ್ಲಿ ಅಪ್ಡೇಟ್ ಮಾಡಿದ್ದು. ಮಾಹಿತಿಯಲ್ಲಿ ನಿಮ್ಗೆ ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಇತರೆ ಡೀಟೇಲ್ಸ್ಗಳು ಇನ್ಶೂರೆನ್ಸಲ್ಲಿ ಸುಮಾರು ಡೀಟೇಲ್ಸ್ಗಳಿದ್ದಾವೆ, ಅದನ್ನು ನೀವು ನೋಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ. ಧನ್ಯವಾದಗಳು.